4 ವರ್ಷದಿಂದ ಸ್ಥಗಿತಗೊಂಡಿದ್ದ ಕಾಮಗಾರಿಗೆ ಕೊನೆಗೂ ಚಾಲನೆ ಸಿಕ್ಕಿದೆ. ಧಾರವಾಡದ ಇಂದಿರಮ್ಮನ ಕೆರೆ ಎಡದಂಡೆ ಕಾಲುವೆ ಕಾಮಗಾರಿಗೆ ಚಾಲನೆಯನ್ನ ನೀಡಲಾಗಿದೆ. ಇದು ನ್ಯೂಸ್ 18 ವಿಸ್ತೃತ ವರದಿಯ ಮೆಗಾ ಇಂಪ್ಯಾಕ್ಟ್. 4 ವರ್ಷದಿಂದ ಕೂಡ ಈ ಕಾಮಗಾರಿ ಸ್ಥಗಿತಗೊಂಡಿತ್ತು. ನ್ಯೂಸ್ 18 ಕನ್ನಡ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸಿತ್ತು. ಬಟ್ ಇದರ ಎಫೆಕ್ಟ್ ಎಂಬಂತೆ ನ್ಯೂಸ್ 18 ಮೆಗಾ ಇಂಪ್ಯಾಕ್ಟ್ ಇದು 4 ವರ್ಷಗಳ ಬಳಿಕ ಈಗ ನೆನೆಗುದಿಗೆ ಬಿದ್ದಿದ್ದಂತಹ 6 ಕೋಟಿ ವೆಚ್ಚದ ಕಾಮಗಾರಿಗೆ ಕೊನೆಗೂ ಚಾಲನೆ ಸಿಕ್ಕಿದೆ. ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಚಾಲನೆ ಕೊಟ್ಟಿದ್ದಾರೆ. ಧಾರವಾಡ ಜಿಲ್ಲೆಯ ಅಳ್ನಾವರ ತಾಲೂಕಿನ ಇಂದಿರಮ್ಮನ ಕೆರೆ ಇದು 4 ವರ್ಷಗಳಿಂದಲೂ ಕೂಡ ನೆನೆಗುದಿಗೆ ಬಿದ್ದಿತ್ತು. ಸುಮಾರು 6 ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿಯನ್ನ ಮಾಡಲಾಗ್ತಾ ಇತ್ತು. ಬಟ್ ಬೇರೆ ಕಾರಣಗಳಿಗೆ ಇದು ನೆನೆಗುದಿಗೆ ಬಿದ್ದಿದ್ರಿಂದ ಈಗ ಸಂತೋಷ್ ಲಾಡ್ ಅವರು ಇದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಅಕ್ಟೋಬರ್ 8ರಂದು ವಿಸ್ತೃತ ವರದಿಯನ್ನ ಮಾಡಿತು ನ್ಯೂಸ್ 18. 900 ಎಕರೆ ವಿಸ್ತೀರ್ಣ ಹೊಂದಿರುವಂತಹ ಇಂದಿರಮ್ಮನ ಕೆರೆ ಕಾಲುವೆ ದುರಸ್ತಿಯಿಂದ 2000 ಎಕರೆಗೆ ಈಗ ನೀರು ಸಿಗಲಿದೆ. ಅಕ್ಕಪಕ್ಕದ ಹಳ್ಳಿಗಳಿಗೂ ಕೂಡ ಇದರಿಂದ ಸಾಕಷ್ಟು ಪ್ರಯೋಜನವಾಗಲಿದೆ. ಹಾಗೆ ಬೇರೆ ಬೇರೆ ಕಾರಣಗಳಿಗೂ ಕೂಡ ಇದು ಉಪಯೋಗ ಆಗುವಂತಹ ಸಾಧ್ಯತೆಗಳಿದೆ. ಸುಮಾರು 6 ಕೋಟಿ ವೆಚ್ಚದಲ್ಲಿ ಇದೊಂದು ಪ್ಲಾನ್ ಆಗಿ ಇವತ್ತು ಕಾಮಗಾರಿ ಪ್ರಾರಂಭ ಆಗಿದೆ. ನನ್ನ ವೈಯಕ್ತಿಕ ಪರವಾಗಿ, ಊರಿನ ಪರವಾಗಿ, ಎಲ್ಲ ರೈತರ ಮುಖಂಡರ ಪರವಾಗಿ ಸಚಿವರಿಗೂ ಹಾಗೂ ಸರ್ಕಾರಕ್ಕೂ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೀನಿ. ಇನ್ನು ಇದ್ರ ಜೊತೆಗೆ ಭಾಳಷ್ಟು ಕೆಲಸಗಳು ಆಗವಿದೆ. ಇನ್ನು ಕೆನಲ್ದು ಕೂಡ ಕೆಲಸ ಇದೆ. ರೈಟ್ ಬ್ಯಾಂಕ್ ಕೆನಲು, ಲೆಫ್ಟ್ ಬ್ಯಾಂಕ್ ಕೆನಲ್ದು ಕೂಡ ಕಾಂಕ್ರೀಟ್ ಆಗಬೇಕೆಂಬುದು ಒಂದು ಪ್ರಸ್ತಾವನೆ ಇದೆ. ಮುಂದಿನ ಹಂತದಲ್ಲಿ ಅದನ್ನ ಮಾಡ್ತೀವಿ. ಈ ಒಂದು ಕೆಲಸಕ್ಕೆ ನಮಗೆ ಊರಿನವರಿಗೆ ನನ್ನ ಪ್ರಕಾರ ಒಂದು ತೃಪ್ತಿ ತರುವಂಥ ಕೆಲಸ ಆಗಿದೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಇಚ್ಛೆ ಬಯಸ್ತೇನೆ. ಅವ್ರು ಹೇಳಿರೋ ಪ್ರಕಾರ ಸುಮಾರು 2000 ಹೆಕ್ಟರ್, ನಿಯರಿಂಗ್ 5000 ಎಕರೆಗೆ ಈ ಒಂದು ನೀರೇನು ನಿಂತ್ಕೊಂಡಿದೆ. ಇದರಿಂದ ಜನರಿಗೆ, ಅವರಿಗೆ ಕಷ್ಟ ಕಾಲದಲ್ಲಿ ನೀರು ಹೊಲಕ್ಕೆ ಹೋಗ್ತಕ್ಕಂಥ ಕೆಲಸ ಆಗುತ್ತೆ. ಅದರಿಂದ ಅವ್ರಿಗೆ ಬೆಳೆಗೆ ಅನುಕೂಲ ಆಗುತ್ತೆ. ಅದಕ್ಕೆ ಆಗಿ ಇದು ಮಾಡಿರ್ತಕ್ಕಂಥದ್ದು ಇಂದಿರಮ್ಮನ ಕೆರೆ ಅಂತ ಇವತ್ತೇ ನಮಗೆ ಗುರುತಾಗಿರ್ತಕ್ಕಂಥದ್ದು. ಸುಮಾರು 0.2 TMC ವರೆಗೆ 0.17 ಅಂತ ಹೇಳ್ತಾರೆ. ರಫ್ಲಿ ರೌಂಡ್ ಬಟ್ ಹೈಯರ್ ಸೈಡ್ 0.2 TMC ವರೆಗೆ ನೀರು ನಿಂತಿರ್ತಕ್ಕಂಥ ಸಾಧ್ಯತೆ ಇಲ್ಲಿದೆ. ನಮ್ಮ ಹುಲಿಕೇರಿ ಇಂದಿರಮ್ಮ ಕೆರೆಯ ಎಡದಂಡೆ ಕಾಲುವೆಯ ಕಾಮಗಾರಿ ಆಗದಲೇ ಇದ್ದಿದ್ದಂತ ಸಾಕಷ್ಟು ಪ್ರಮಾಣದಲ್ಲಿ ರೈತರಿಗೆ ಸುಮಾರು 4-5 ವರ್ಷದಿಂದ ರೈತರ ಬೆಳೆದಂಥ ಬೆಳೆಗೆ ನೀರು ಸಿಗುವಂತ ಆಗತ್ತಿರ್ಕಿಲ್ಲ. ಈಗ ನ್ಯೂಸ್ 18 ಅವ್ರು ಬಂದ ಇದನ್ನು ಎಲ್ಲ ರೈತರ ಜೊತೆ ಮಾತನಾಡಿ ಇದನ್ನು ಸುದ್ದಿ ಬಿತ್ತರಿಸಿದ ಮೇಲೆ ಈಗ ಟೆಂಡರ್ ಕಾಲ್ ಮಾಡಿ ಟೆಂಡರ್ ಆಗಿ ಮತ್ತು ನಮ್ಮ ಕ್ಷೇತ್ರದ ಉಸ್ತುವಾರಿ ಸಚಿವರು ಲಾಡ್ ಸಾಹೇಬರು ಬಂದು ಭೂಮಿ ಪೂಜೆ ಮಾಡ್ಯಾರು. ಕೆಲಸನೂ ಚಾಲು ಆಗೈತಿ. ಇದೇ ರೀತಿ ನಮಗೆ ಈ ನ್ಯೂಸ್ 18 ಅವರು ಬಹಳಷ್ಟು ಇದಾಗಲಿಕ್ಕೆ ಮೇನ್ ಕಾರಣೀಭೂತರು. ಮತ್ತು ಈ ಕೆಲಸ ಬೇಗನೆ ಆಗಿ ಈ ಸುಮಾರು ಸಾವಿರಾರು ರೈತರಿಗೆ ನೀರು ಅನುಕೂಲ ಮಾಡುವಂಗೆ ಮಾಡಲಿ ಅಂತೇಳಿ ಎಲ್ಲರಿಗೂ ಕೇಳಿಕೊಳ್ಳುತ್ತಾ ನ್ಯೂಸ್ 18 ಅವರಿಗೆ ನಮ್ಮ ಸಂಘದ ಪರವಾಗಿ, ನಮ್ಮ ರೈತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿಕ್ಕೆ ಇಚ್ಛೆಪಡ್ತೇನೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಯಾಕಂದ್ರೆ ಅಕ್ಟೋಬರ್ 8ರಿಂದ ಇವತ್ತಿನವರೆಗೂ ಕೂಡ ನಿರಂತರವಾಗಿ ಫಾಲೋ ಅಪ್ ಮಾಡಿತ್ತು ನ್ಯೂಸ್ 18 ಕನ್ನಡ. ಬಟ್ ಇವತ್ತು ಈ ಕೆರೆಗೆ ಚಾಲನೆ ಸಿಕ್ಕಿರುವಂತದ್ದು ಅಂದ್ರೆ 4 ವರ್ಷಗಳಿಂದ ಕೂಡ ಈ ಕಾಮಗಾರಿ ನೆನೆಗುದಿಗೆ ಬಿದ್ದಿತ್ತು. ಇದರಿಂದ ಸುತ್ತಮುತ್ತಲ ಹಳ್ಳಿಗಳಿಗೆ, ರೈತರಿಗೆ ಸಮಸ್ಯೆಗಳು ಆಗಿತ್ತು. ಈಗ ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್ ಇದು. ಇದರಿಂದಾಗಿ ಸುತ್ತಮುತ್ತಲ ರೈತರಿಗೂ ಕೂಡ ಇದರಿಂದ ಉಪಯೋಗ ಆಗಿದೆ.